ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಹಾರರ್ ಸ್ಟೋರಿನ ನಿಮಗೋಸ್ಕರ ತಂದಿದ್ದೀನಿ. ಇದು ತಿಪ್ಟೂರಿನ ಒಂದು ಹಾರರ್ ಸ್ಟೋರಿ. ನೆಟ್ಟಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಖಂಡಿತವಾಗಿ ಈ ಕತೆ ಬಗ್ಗೆ ಗೊತ್ತಾಗಿರುತ್ತೆ. ಯಾಕಂದರೆ ಕರ್ನಾಟಕದ ಹಾಂಟೆಡ್ ಪ್ಲೇಸ್ಗಳಲ್ಲಿ ಇದು ಕೂಡ ಒಂದು. ಸೊ ಕತೆ ತುಂಬ ಚೆನ್ನಾಗಿದೆ. ಅಂದಾಗೆ ನನಗೆ ಈ ಕತೆ ಕೊಟ್ಟಿದ್ದು ಅಫ್ಕೋರ್ಸ್ ನಾನೊಬ್ಬ ಸಬ್ಸ್ಕ್ರೈಬರ್. ಅಂದಾಗಿ ನಾನು ಈ ಕತೆಗಳು ಯಾಕೆ ಲೇಟ್ ಆಗುತ್ತೆ ಅಂದರೆ ನನಗೆ ಮಾಡಲಿಕ್ಕೆ ಕತೆಗಳು ಸಿಗ್ತಿಲ್ಲ. ಅದಕ್ಕೋಸ್ಕರ ವಾರಕ್ಕೊಂದಾಗಿ ಸ್ಟೋರಿನ ಅಪ್ಲೋಡ್ ಮಾಡ್ತಿದ್ದೀನಿ. ಎನಿವೇ, ಸೊ ಈ ಕತೆ ಕೂಡ ತುಂಬ ಚೆನ್ನಾಗಿದೆ. ಅವರ ಕತೆನ ಇಷ್ಟಪಡೋರು ಹೀಗೆ ಎಂಡ್ವರೆಗೆ ಕೇಳ್ತಾ ಹೋಗಿ. ಒಂದು ವೇಳೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕತೆಗಡೆ ಹೋಗೋಣ. ತುಮಕೂರಿನ ಆಸುಪಾಸಿನ ಒಂದು ಹಳ್ಳಿಯಲ್ಲಿ ವಾಸವಾಗಿರುವ ಸುಕುಮಾರ್ ಹೆಸರಿನ ವ್ಯಕ್ತಿ ನನಗೆ ಈ ಕತೆ ಕೊಟ್ಟಿದ್ದು. ನಾನೀ ಒಂದು ಹಾಂಟೆಡ್ ಪ್ಲೇಸ್ ಬಗ್ಗೆ ಮುಂಚೆನೇ ತಿಳ್ಕೊಂಡಿದ್ದೆ. ಆದರೆ ಈ ಪ್ಲೇಸಲ್ಲಿ ದೆವ್ವ ಇದೆ ಅಂತ ಗೊತ್ತೇ ಹೊರತು ಬಟ್ ಯಾವ ರೀತಿಯಾದ ಅಲ್ಲೊಂದು ದೆವ್ವ ಇದೆ, ಜನರಿಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಂತ ನನಗೆ ಯಾವೊಂದು ಮಾಹಿತಿ ಕೂಡ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ತುಂಬ ಡಿಲೇ ಮಾಡ್ತಿದ್ದೆ ಈ ಒಂದು ಪ್ಲೇಸ್ ಬಗ್ಗೆ. ಆ್ಯಂಡ್ ಕೊನೆಗೂ ನನಗೆ ಒಬ್ಬ ಸಬ್ಸ್ಕ್ರೈಬರ್ ಮೂಲಕ ಈ ಕತೆ ಬಗ್ಗೆ ಗೊತ್ತಾಗಿದೆ. ಅಂದಾಗೆ ತಿಪ್ಟೂರಿನ ಯಾವ ಪ್ಲೇಸ್ ಅಂತ ನೀವು ಆವಾಗಿಂದ ಅನ್ಕೋತಿರ್ಬೋದು. ಅಫ್ಕೋರ್ಸ್ ನೀವೆಲ್ಲ ಅನ್ಕೋತಿರುವ ಆ ಪ್ಲೇಸೇ ಹಾಂಟೆಡ್ ಬನಿಯನ್ ಟ್ರೀ, ಅಂದರೆ ಹಾಂಟೆಡ್ ಆಲದ ಮರ ಅಂತ. ಬೆಂಗಳೂರಿಂದ ಸುಮಾರು 150 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಪ್ಲೇಸ್ ಇದೆ. ತುಮಕೂರು ಬಿಟ್ಟು ಆಲ್ಮೋಸ್ಟ್ ಎಲ್ಲ ಬೆಂಗಳೂರವರು ಕೂಡ ಈ ಒಂದು ಪ್ಲೇಸ್ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಹಾಗೆ ಅವರಿಗೆ ಈ ಪ್ಲೇಸ್ನ ಎಲ್ಲ ಹಿಸ್ಟ್ರಿ ಬಗ್ಗೆ ಗೊತ್ತಿದೆ. ಅದಕ್ಕೋಸ್ಕರ ತುಂಬ ಫೇಮಸ್ ಆಗಿ ನೆಟ್ಟಲ್ಲಿ ಈ ಪ್ಲೇಸ್ ಹಾಂಟೆಡ್ ಅಂತ ಹರಿದಾಡ್ತಿದೆ. ಎನಿವೇ, ಸುಕುಮಾರ್ ಹೆಸರಿನ ವ್ಯಕ್ತಿ, ಅವನು ಮೂಲತಃ ತುಮಕೂರಿನವನು. ಕಾಲೇಜಲ್ಲಿ ಸ್ಟಡಿ ಮಾಡ್ತಿರುವ ಒಬ್ಬ ವ್ಯಕ್ತಿಯಾಗಿದ್ದ. ಒಂದಿನ ಅವನು ಹಾಗೆ ಅವನ ಗೆಳೆಯರೆಲ್ಲ ಕಾಲೇಜ್ ರಜೆನ ಎಂಜಾಯ್ ಮಾಡಬೇಕಂತ ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ತಾರೆ. ಅದು ಏನು, ಅವರು ಸ್ಟೇಟಿಂದ ಬೇರೆ ಸ್ಟೇಟ್ಗೆ ಹೋಗುವಂಥ ಪ್ಲ್ಯಾನ್ ಅಲ್ಲ. ಅವರೆಲ್ಲ ಲೋಕಲ್ ಬಾಯ್ಸ್. ಊರಿನ ಅಕ್ಕಪಕ್ಕದಲ್ಲಿರುವ ಕೆರೆ, ನದಿ ಅಂಥ ಪ್ಲೇಸ್ಗೆ ವಿಸಿಟ್ ಮಾಡಿ ಎಂಜಾಯ್ ಮಾಡುವಂಥ ಆ ಒಂದು ಮೆಂಟಾಲಿಟಿ ಇರುವ ಹುಡುಗರು. ಸೊ ಸುಕುಮಾರ್ ಕೂಡ ಆ ಒಂದು ಗ್ಯಾಂಗ್ನ ಮೆಂಬರ್ ಆಗಿದ್ದ. ಸೊ ಅವರೆಲ್ಲರೂ ಆ ದಿನ ಸಿಕ್ಕ ಪ್ಲೇಸ್ಗೆ ಬೈಕ್ ಮೂಲಕ ಹೋಗಿ ತಿರುಗಾಡ್ತಾ ಎಂಜಾಯ್ ಮಾಡ್ತಿರ್ತಾರೆ. ಹೀಗೆ ಒಂದು ಪ್ಲೇಸಲ್ಲಿ ಅವರೆಲ್ಲ ಕೂತು ಮಾತಾಡ್ತಿರುವಾಗ ಅವ್ರ ಮಧ್ಯೆ ಒಂದು ಟಾಪಿಕ್ ಡಿಸ್ಕಷನ್ ಆಗುತ್ತೆ. ಅದೇ ನಾವೆಲ್ಲರೂ ಇಷ್ಟಪಡುವಂಥ ಹಾರರ್ ಟಾಪಿಕ್. ಈ ನಮ್ಮ ಕರ್ನಾಟಕದಲ್ಲಿ ಎಷ್ಟೆಲ್ಲ ನಿಗೂಢವಾದ ಹಾಂಟೆಡ್ ಪ್ಲೇಸ್ ಇದೆ ಅಂತ ಅವರು ಲೆಕ್ಕ ಹಾಕಲಿಕ್ಕೆ ಶುರು ಮಾಡ್ತಾರೆ. ಸುಕುಮಾರ್ಗೆ ತಮ್ಮ ಊರಲ್ಲಿರುವಂಥ ಒಂದು ಹಾಂಟೆಡ್ ಪ್ಲೇಸ್, ಅದು ಆ ಬನಿಯನ್ ಟ್ರೀ ಬಗ್ಗೆ ಗೊತ್ತಿರಲಿಲ್ಲ. ಅವನು ಆಲ್ಮೋಸ್ಟ್ ಎಲ್ಲ ಪ್ಲೇಸ್ನ ಹೆಸರು ಹೇಳ್ತಾ ಹೋಗ್ತಾನೆ. ಬೆಂಗಳೂರಿನ ಏರ್ಪೋರ್ಟ್, ಹಾಗೆ ವಿಕ್ಟೋರಿಯಾ ಹಾಸ್ಪಿಟಲ್, ಹೊಸಕೋಟೆ ರೋಡ್, ಹಾಗೆ ಹೀಗೆ ಅಂತ ತುಂಬ ಪ್ಲೇಸ್ನ ಹೇಳ್ತಾ ಹೋಗ್ತಾನೆ. ಆವಾಗ ಅವನ ಫ್ರೆಂಡ್ಸ್ ಎಲ್ಲ ಪ್ಲೇಸ್ನ ಬಿಟ್ಟೆ, ಬಟ್ ನಮ್ಮೂರಿನ ಆ ಒಂದು ಪ್ಲೇಸ್ ಬಗ್ಗೆ ನಿಂಗೆ ಗೊತ್ತಿಲ್ವ ಅಂತ ಕೇಳ್ತಾರೆ. ಇವನಿಗೆ ಸರ್ಪ್ರೈಸ್ ಆಗುತ್ತೆ, ಯಾವುದಪ್ಪ ಅಂತ. ಆವಾಗ ಅವರು ಆ ಪ್ಲೇಸ್ ಬಗ್ಗೆ ಹೇಳ್ತಾರೆ. ಅದೇ ಬನಿಯನ್ ಟ್ರೀ, ತಿಪ್ಟೂರಲ್ಲಿರುವ ಆ ಒಂದು ಪ್ಲೇಸ್. ಆ ಒಂದು ಮರದಲ್ಲಿ ತುಂಬ ಆತ್ಮಗಳು ನೆಲೆಯಾಗಿದೆ ಅಂತೆ. ತುಂಬ ಜನರಿಗೆ ಆ ಒಂದು ಪ್ಲೇಸಲ್ಲಿ ಹಾಂಟೆಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತೆ. ಆ್ಯಂಡ್ ಮೇನ್ ಆಗಿ ಆ ಟೈಮಲ್ಲಿ ಈ ಪ್ಲೇಸ್ ಹಾಂಟೆಡ್ ಅಂತ ಗೊತ್ತಾದ ಕೂಡಲೇ ಊರಿನ ಆಲ್ಮೋಸ್ಟ್ ಜನ ತಮ್ಮ ಟೀಮ್ ಮಾಡಿಕೊಂಡು ಆ ಮರನ ಕಟ್ ಮಾಡಲಿಕ್ಕೆ ಮುಂದಾಗಿದ್ದರಂತೆ. ಬಟ್ ಕಟ್ ಮಾಡುವಾಗ ಅವರಿಗೇನೋ ಪ್ರಾಬ್ಲಮ್ ಆಗಿ ಅದನ್ನ ಅಲ್ಲಿಗೆ ನಿಲ್ಲಿಸಿ ವಾಪಸ್ ಹೋಗಿದ್ರೆ ಹೊರತು ಇವತ್ತಿಗೂ ಆ ಒಂದು ಪ್ಲೇಸ್ನ ಕಾಟವನ್ನು ಸ್ಟಾಪ್ ಮಾಡಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾರೆ. ಸುಕುಮಾರ್ಗೆ ಅದನ್ನ ಕೇಳಿ ಸ್ವಲ್ಪ ಥ್ರಿಲ್ ಆಗುತ್ತೆ. ಇವನು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾನೆ. ಏನಪ್ಪ ಅದ್ರ ಕತೆ ಇರ್ಬೋದಂತ ಫ್ರೆಂಡ್ಸ್ ಹತ್ರ ಅದರ ಪಾಸ್ಟ್ ಬಗ್ಗೆ ಕೇಳ್ತಾನೆ. ಆವಾಗ ಫ್ರೆಂಡ್ಸ್ ಅವನಿಗೆ ಒಂದು ಕತೆ ಹೇಳ್ತಾರೆ. ಅದೇನಪ್ಪ ಅಂದರೆ, ಸುಮಾರು ವರ್ಷಗಳ ಹಿಂದೆ ಈ ಒಂದು ಪ್ಲೇಸ್, ಅಫ್ಕೋರ್ಸ್ ನಮ್ಗೆ ಗೊತ್ತಿರೋ ಹಾಗೆ ಬ್ರಿಟಿಷರ ಒಂದು ಆಳ್ವಿಕೆಯ ಪ್ಲೇಸ್ ಆಗಿತ್ತು. ಆವಾಗಿದ್ದ ಒಬ್ಬ ರಾಣಿಯ ಶವವನ್ನು ಆ ಒಂದು ಬನಿಯನ್ ಟ್ರೀ ಏನಿದೆ ಆ ಒಂದು ಮರದ ಕೆಳಗೆ ಹುದುಗಾಕಿದ್ರು.
ಹಾಗೆ ಅವರು ಆ ರಾಣಿಗೆ ಸಂಬಂಧಪಟ್ಟಂಥ ಆಲ್ಮೋಸ್ಟ್ ಈ ಎಲ್ಲ ವಸ್ತುನ ಅಂದರೆ ರಾಣಿಯ ಡ್ರೆಸ್ ಆಗಲಿ, ಚಿನ್ನ ಆಗಲಿ, ಹಾಗೆ ಅವಳು ಯೂಸ್ ಮಾಡ್ತಿದ್ದ ಪ್ರತಿಯೊಂದು ಥಿಂಗ್ನ ಕೂಡ ಅವಳೊಟ್ಟಿಗೆ ಹಾಕಿ ದಫನ್ ಮಾಡಿದ್ರಂತೆ. ಆ್ಯಂಡ್ ಆಫ್ ಕೋರ್ಸ್ ಆ ಒಂದು ಚಿನ್ನ ಏನಿದೆ ಅದೆಲ್ಲ ಬೆಲೆ ಬಾಳುವಂಥ ಚಿನ್ನ. ಯಾರಾದರೂ ಕಳ್ಳಕಾಕರು ಬಂದು ಆ ಒಂದು ಚಿನ್ನನ ಲಪಟಾಯಿಸ್ತಾರಂತ ಆಗಿನ ಕಾಲದ ರಾಜರು ಯೋಚನೆ ಮಾಡಿ ಆ ಶವನ್ನ ದಫನ್ ಮಾಡೋದಲ್ಲದೆ ಆ ಶವ ಹಾಗೆ ಅಲ್ಲಿರೋ ವಸ್ತುನ ಯಾರು ಕೂಡ ಮುಟ್ಬಾರ್ದಂತ ಒಂದು ಮರನ ಅಲ್ಲಿ ಬೆಳೆಸ್ತಾರೆ. ಹಾಗೆ ಆ ಮರಕ್ಕೆ ಒಂದು ರಿಚುವಲ್ನ ಪರ್ಫಾರ್ಮ್ ಮಾಡ್ತಾರೆ. ಆ ರಿಚುವಲ್ ಮೂಲಕ ಆ ಒಂದು ಪ್ಲೇಸ್ ಹತ್ರ ಯಾರೇ ಹೋದರೂ ಕೂಡ ಅವರು ಅಲ್ಲಿನ ದೆವ್ವದ ಕೈಯಲ್ಲಿ ಏನಾದರೂ ಒಂದು ತೊಂದರೆ ಅಥವಾ ಕಾಟವನ್ನು ಅನುಭವಿಸಿ ಇನ್ಮೇಲೆ ಜನ್ಮದಲ್ಲಿ ಆ ಪ್ಲೇಸ್ ಹತ್ತಿರ ಬರೆದಿರುವ ಹಾಗೆ ಮಾಡುವಂಥ ಒಂದು ರಿಚುವಲ್. ಸೊ ಆವತ್ತಿಂದ ಆ ಪ್ಲೇಸ್ ಏನಿದೆ ಅದು ಹಾಗೆ ಇದೆ. ತುಂಬ ಜನ ಆ ಪ್ಲೇಸ್ ಹತ್ತಿರ ಬಂದು ರಾಣಿಯ ಡೈಮಂಡ್ ರಿಂಗ್, ಜ್ಯುವೆಲರಿ ಅವೆಲ್ಲವನ್ನು ಕೂಡ ಎಲ್ಲಿದೆ ಅದನ್ನ ಕತ್ಕೊಂಡು ಹೋಗ್ಬೇಕಂತ ಟ್ರೈ ಮಾಡಿದ್ರಂತೆ. ಬಟ್ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಇಲ್ಲಿವರೆಗೆ ಒಬ್ಬರಿಗೆ ಕೂಡ ಅಲ್ಲಿನ ಒಂದೇ ಒಂದು ಪೀಸ್ ಚಿನ್ನ ಕೂಡ ಸಿಗಲಿಲ್ಲ. ಅದರ ಬದಲಾಗಿ ಅವರು ದೆವ್ವದ ಕಾಟದಿಂದ ಬೇಸತ್ತೋಗಿ ಹುಚ್ಚರಾಗಿ ಹೋಗಿದ್ದಾರಂತ ಸುಕುಮಾರ್ನ ಗೆಳೆಯರು ಮಾತಿಳಿಸ್ತಾರೆ. ಆ ಒಂದು ಕತೆ ಕೇಳಿ ನಿಜವಾಗ್ಲೂ ಸುಕುಮಾರ್ಗೆ ಒಂಥರ ಥ್ರಿಲ್ ಆಗಿ ಹೋಗುತ್ತೆ. ಅವನು ಅದನ್ನ ನಂಬಲಿಕ್ಕೆ ಹೋಗಲ್ಲ. ಇದೆಲ್ಲ ನಿಜವಾಗ್ಲೂ ಸುಳ್ಳು, ಯಾರೋ ಹೇಳಿದಂಥ, ಯಾರೋ ಮಾಡಿದಂಥ ಒಂದು ಕಟ್ಟುಕತೆ ಅಂತ ಅವ್ರ ಮಾತನ್ನು ಅಲ್ಲಗೆಳಿತಾನೆ. ಆವಾಗ ಗೆಳೆಯರು ಅವನಿಗೊಂದು ಚಾಲೆಂಜ್ ಆಗ್ತಾರೆ. ಓಕೆ, ನಾವೆಲ್ಲ ಈ ಕತೆನ ನಂಬಿದ್ದೇವೆ, ನಮಗೆ ಆ ಪ್ಲೇಸ್ಗೆ ಹೋಗಲಿಕ್ಕೆ ತುಂಬಾ ಭಯ ಇದೆ, ಯಾಕಂದರೆ ನಾವು ಆ ಕತೆನ ನಂಬಿದ್ದೇವೆ. ಇಫ್ ಇನ್ ಕೇಸ್ ನಿನಗೆ ಆ ಕತೆ ಬಗ್ಗೆ ನಂಬಿಕೆ ಇಲ್ಲ ಅಂದರೆ ನೀನು ಇದೇ ರಾತ್ರಿ ಹೋಗಿ ಆ ಪ್ಲೇಸ್ಗೆ ಹೋಗಿ ಏನು ಕೂಡ ಎಕ್ಸ್ಪೀರಿಯನ್ಸ್ ಮಾಡದೆ ಬಾ, ಆವಾಗ ನಾವು ನಿನ್ನ ಮಾತು ನಂಬ್ತೇನೆ ಅಂತ ಅವನಿಗೊಂದು ಚಾಲೆಂಜ್ ಆಗ್ತಾರೆ. ಸುಕುಮಾರ್ ಮೊದಲಿನೂ ಬಯಲ್ದಿರುವಂಥ ಒಬ್ಬ ಧೈರ್ಯಶಾಲಿ ವ್ಯಕ್ತಿ. ಅವನಿಗೆ ಅಂಥದ್ದೆಲ್ಲ ಅಡ್ವೆಂಚರ್ ಮಾಡೋದಂದರೆ ತುಂಬಾ ಇಷ್ಟ. ಇವನು ಕೂಡ ಸರಿ ಅಂಥದ್ದೇನಾಗುತ್ತೆ, ಇವತ್ತು ರಾತ್ರಿ ಹೋಗಿ ಅಲ್ಲೇನಿದೆ ಅಲ್ಲಿ ಅಕ್ಕಪಕ್ಕದಲ್ಲಿ ನಾನು ಗುಂಡಿ ತೋಡಿ ಚಿನ್ನ ಇದೆಯಾ ಏನಿದೆಯಾ ಅಂತ ಚೆಕ್ ಮಾಡ್ತೇನಂತ ಅವನು ಚಾಲೆಂಜ್ ಹಾಕಿ ಮನೆಗೆ ಹೋಗ್ತಾನೆ. ಹಾಗೆ ಮಧ್ಯರಾತ್ರಿ ಹೊತ್ತಿಗೆ ತನ್ನ ಮನೆಯವ್ರಿಗೆ ಗೊತ್ತಿಲ್ಲದಿರೋ ಹಾಗೆ ಬಾಗಿಲು ಲಾಕ್ ಮಾಡಿ ಗಾಡಿ ತೆಗೆದು ಫ್ರೆಂಡ್ಸ್ಗೆ ಇನ್ಫಾರ್ಮ್ ಮಾಡ್ತಾನೆ. ನಾನು ಇವಾಗ ಆ ಪ್ಲೇಸ್ ಹತ್ತಿರ ಹೋಗ್ತಿದ್ದೇನೆ, ಬೇಕಾದರೆ ನಿಮಗೆ ವಿಡಿಯೋ ಕಾಲ್ ಮಾಡ್ತೇನೆ ಅಂತ ಆ ಫ್ರೆಂಡ್ಸ್ಗಳಿಗೆ ವಿಡಿಯೋ ಕಾಲ್ ಮೂಲಕ ಅವನು ಆ ಪ್ಲೇಸ್ ಹತ್ತಿರ ಹೋಗ್ತಾನೆ. ಅದು ಒಂದು ಗ್ರೂಪ್ ವಿಡಿಯೋ ಕಾಲ್ ಮೂಲಕ. ಅವನ ಧೈರ್ಯವನ್ನು ನೋಡಿ ನಿಜವಾಗ್ಲೂ ಇವರಿಗೆಲ್ಲ ತುಂಬ ಶಾಕ್ ಆಗುತ್ತೆ. ಆದರೆ ಅವರು ಯಾರು ಕೂಡ ಅವನ್ನ ತಡೆಯಲ್ಲ. ಬಿಕಾಸ್ ಅದಕ್ಕೊಂದು ರೀಸನ್ ಇದೆ, ಅದು ನಿಮಗೆ ಎಂಡಲ್ಲಿ ಗೊತ್ತಾಗುತ್ತೆ. ಸೊ ಒಂದು ಸುಮಾರು ಹೊತ್ತಿನ ಜರ್ನಿ ನಂತರ ಅವನು ಕೊನೆಗೂ ಆ ಒಂದು ಪ್ಲೇಸ್ಗೆ ರೀಚ್ ಆಗ್ತಾನೆ. ಪ್ಲೇಸ್ಗೆ ರೀಚ್ ಆದಮೇಲೆ ಏನಾಗುತ್ತೋ ಗೊತ್ತಿಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ಮ ಇಲ್ಲ ಬೇರೆನೋ ಗೊತ್ತಿಲ್ಲ, ಮೊಬೈಲ್ ಇದ್ದಕ್ಕಿದ್ದಾಗೆ ಡಿಸ್ಕನೆಕ್ಟ್ ಆಗಿ ಆಫ್ ಆಗಿಬಿಡುತ್ತೆ. ಅವನ ಗೆಳೆಯರೆಲ್ಲರೂ ಕೂಡ ಅವನ ಕಾಂಟ್ಯಾಕ್ಟಿಂದ ತಪ್ಪಿ ಹೋಗ್ತಾರೆ. ಇವನು ಅವ್ರನ್ನ ವಾಪಸ್ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಹೋಗಲ್ಲ, ಯಾಕಂದರೆ ಬಂದಿರೋ ಪ್ರೂಫ್ ಗೊತ್ತಾಗೋಗಿದೆ, ಇನ್ಯಾಕೆ ಅಂತ ಅವನು ಹಾಗೆ ಆ ಒಂದು ಮರನ ಅಬ್ಸರ್ವ್ ಮಾಡ್ತಾ ಹೋಗ್ತಾನೆ. ಅವನು ಲೈಫಲ್ಲಿ ಈ ಒಂದು ಮರನ ನೋಡಿದ್ದು ಇದೇ ಫಸ್ಟ್ ಟೈಮ್. ಅದೇ ಊರನ್ನಾಗಿದ್ರೂ ಕೂಡ ಅವನಿಗೆ ಆ ಪ್ಲೇಸ್ ಬಗ್ಗೆನೇ ಗೊತ್ತಿರಲಿಲ್ಲ. ನಿಜವಾಗ್ಲೂ ಆ ಮರ ಭಯಾನಕವಾಗಿತ್ತು. ಫ್ರೆಂಡ್ಸ್ ಹೇಳಿದಾಗೆ ಆ ಒಂದು ಮರದಲ್ಲಿ ಒಂದೇವಲ್ಲ, ಬರೋಬ್ಬರಿ ಸಾವಿರಾರು ದೆವ್ವಗಳು ವಾಸವಾಗಿದೆ ಅಂತ ಅವನಿಗೆ ಫೀಲ್ ಆಗುತ್ತೆ. ಯಾಕಂದರೆ ಅಕ್ಕಪಕ್ಕದಲ್ಲಿ ಯಾರೋ ನಡ್ಕೊಂಡು ಹೋಗ್ತಿರೋ ಹಾಗೆ, ಮಾಯವಾದ ಗಾಳಿ ಒಂದು ಅವನ ಹತ್ತಿರ ಬೀಸಿದಾಗೆ, ಆ ರೀತಿಯೆಲ್ಲ ಸ್ಟ್ರೇಂಜ್ ಎಕ್ಸ್ಪೀರಿಯೆನ್ಸ್ ಅವನಿಗಾಗುತ್ತೆ. ಸೊ ಇವನು ಅದ್ರ ಬಗ್ಗೆ ಗಮನ ಕೊಡದೆ ತಂದಿರೋ ಪಿಕ್ಕಾಸಿ ಅವನ್ನೆಲ್ಲ ಯೂಸ್ ಮಾಡಿಕೊಂಡು ಆ ಮರದ ಅಕ್ಕಪಕ್ಕ ಎಲ್ಲ ಅವನು ಡಿಗ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆವಾಗ ಅವನಿಗೆ ಒಂಥರದ ಸ್ಟ್ರೇಂಜ್ ವಾಯ್ಸ್ ಕೇಳಿ ಬರುತ್ತೆ. ಅವನು ಮೊದಲಿಗೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ತುಂಬ ಧೈರ್ಯಶಾಲಿ, ನನಗೇನು ಕೂಡ ಆಗಲ್ಲ, ಇದೆಲ್ಲ ಭ್ರಮೆ ಅಂತ ಅವನು ತನ್ನ ಕಾರಿನ ಮುಂದುವರಿಸ್ತಾ ಹೋಗ್ತಾನೆ. ಬಟ್ ತುಂಬ ಕಡೆ ಡಿಗ್ ಮಾಡ್ತಾನೆ, ಆದರೆ ಅವನಿಗೆ ಯಾವುದೇ ರೀತಿಯ ಕುರು ಕೂಡ ಅಲ್ಲಿ ಅವನಿಗೆ ಸಿಗೋದಿಲ್ಲ. ಈ ಮಧ್ಯೆ ಆ ವಾಯ್ಸ್ ಏನಿದೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ಆ ವಾಯ್ಸ್ ಜಾಸ್ತಿ ಆದಾಗೆ ಅವನಿಗೆ ಗೊತ್ತಾಗುತ್ತೆ ಇದ್ಯಾವುದು ಮಗು ಅಳ್ತಿರೋ ಶಬ್ದ ಅಂತ.
ಮಗು ಅಂದರೆ ಒಂದು 5-6 ವಯಸ್ಸಿನ ಒಬ್ಬ ಹುಡುಗಿ ಹೇಳ್ತಿರುವ ಶಬ್ದ ಅಂತ ಅವನಿಗೆ ಗೊತ್ತಾಗುತ್ತೆ. ಅವನು ಇವಾಗಲೂ ಕೂಡ ಆ ಶಬ್ದಕ್ಕೆ ಭಯ ಪಡ್ಕೊಳ್ಳಲ್ಲ. ನಾವೇ ಆ ಪ್ಲೇಸಲ್ಲಿ ಇದ್ದಿದ್ರೆ ಒಂದು ಸ್ವಲ್ಪ ಆದರೂ ಭಯ ಪಡ್ಕೋತಿದ್ವಿ, ಏನಪ್ಪ ಇರ್ಬೋದು, ಯಾರಿರ್ಬೋದು ಅಂತ. ಬಟ್ ಸುಕುಮಾರ್ ಒಂದು ಚೂರು ಕೂಡ ಭಯ ಪಡದೆ ಆ ಶಬ್ದ ಎಲ್ಲಿಂದ ಬರ್ತಿದೆ ಅಂತ ಅವನು ಅದನ್ನ ಹಿಂಬಾಲಿಸ್ತಾ ಹೋಗ್ತಿದ್ದಾಗೆ ಅವನಿಗೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಒಬ್ಬ ಸಣ್ಣ ಹುಡುಗಿ ತೋರಿ ಬರ್ತಾಳೆ. ಅವಳು ಅಲ್ಲಿರೋ ಒಂದು ಕಲ್ ಮೇಲೆ ಕೂತ್ಕೊಂಡು ಒಂದೇ ಸಮನೆ ಅಳ್ತಿರ್ತಾಳೆ. ಇವನು ತಡ ಮಾಡಲ್ಲ, ಸೀದಾ ಹೋಗಿ ಆ ಹುಡುಗಿನ ಮಾತಾಡಿಸ್ತಾನೆ. ಅಲ್ಲವನಿಗೆ ಗೊತ್ತಾಗುತ್ತೆ ಆ ಹುಡುಗಿ ತಪ್ಪಿ ಹೋಗಿದ್ದಾಳಂತ. ಅವಳು ಎಲ್ಲಿಂದ ಬಂದಳು, ಅವಳ ಅಪ್ಪ ಅಮ್ಮ ಯಾರು, ಎಲ್ಲ ಕಥೆಯನ್ನು ಅವನಿಗೆ ವಿವರಿಸ್ತಾಳೆ. ಸೊ ಇವನು ಕೂಡ ಸರಿ ಹುಡುಗಿಗೆ ಹೆಲ್ಪ್ ಮಾಡುವಂತ, ಈ ದೆವ್ವಗಿವಲ್ಲ ಯಾಕೆ, ಇದೇ ಮುಖ್ಯ ಅಂತ ಅವನು ಆ ಹುಡುಗಿನ ತನ್ನ ಗಾಡಿ ಮೇಲೆ ಕೂತಿಸ್ಕೊಂಡು ಅಲ್ಲಿಂದ ಜರ್ನಿ ಶುರು ಮಾಡ್ತಾನೆ. ಸುಮಾರು ತಿಂದ ನಂತರ ಹುಡುಗಿ ಹೇಳಿದ ಆ ಪ್ಲೇಸ್ಗೆ ಅವನು ರೀಚ್ ಆಗ್ತಾನೆ. ಅಂದರೆ ಹುಡುಗಿ ಎಕ್ಸಾಕ್ಟಾಗಿ ಅವಳ ಮನೆ ಅಡ್ರೆಸ್ನ ಅವನಿಗೆ ಹೇಳಿದ್ಲು. ಆ್ಯಕ್ಚುಲಿ ಆ ಮನೆ ಅಡ್ರೆಸ್ ಸುಕುಮಾರ್ನ ಮನೆಯಿಂದ ಸ್ವಲ್ಪ ದೂರದಲ್ಲಿದೆ. ಅವನಿಗೆ ಆ ಮನೆಯವರ ಪರಿಚಯ ಇತ್ತು. ಸೊ ಇವನಿಗೆ ಆ ಪ್ಲೇಸ್ ರೀಚ್ ಆಗಿದ ಕೂಡಲೇ ಈ ಹುಡುಗಿ ಈ ಮನೆಯವರ, ಬಟ್ ಇವತ್ತಿನವರು ಕೂಡ ನಾನು ಈ ಹುಡುಗಿನ ನೋಡಿಲ್ಲ, ಯಾರಿಗೆ ಹುಡುಗಿ ಅಂತ ಅವನು ಬೈಕಿಂದ ಇಳಿದು ಆ ಹುಡುಗಿನ ನೋಡಲಿಕ್ಕೆ ಮುಂದಾಗ್ತಾನೆ. ಬಟ್ ಶಾಕಿಂಗ್ಲಿ ಅವನ ಬೈಕ್ನ ಹಿಂಬದಿ ಸೀಟಲ್ಲಿ ಯಾರೂ ಕೂಡ ಕೂತಿರ್ಲಿಲ್ಲ. ಎಸ್, ಅವನು ಅಷ್ಟೊತ್ತವರೆಗೂ ಮಾತಾಡಿದ್ದು, ಅಲ್ಲಿಂದ ಕರ್ಕೊಂಡು ಬಂದಿದ್ದು ಯಾರನ್ನ ಅಂತ ಅವನಿಗೂ ನಿಜವಾಗ್ಲೂ ಕೂಡ ಗೊತ್ತಾಗಲ್ಲ. ಅದು ದೆವ್ವನ ಭ್ರಮೆನ ಏನಂತ ಅವನು ಅದೇ ಕನ್ಫ್ಯೂಸಲ್ಲಿ ಸೀದಾ ಮನೆಗೆ ಹೋಗ್ತಾನೆ. ಅದರ ನೆಕ್ಸ್ಟ್ ಡೇ ಅವನು ಆ ಮನೆ ಹತ್ತಿರ ಹೋಗಿ ವಿಚಾರಣೆ ಮಾಡ್ತಾನೆ. ಅಲ್ಲವನಿಗೆ ಗೊತ್ತಾಗುತ್ತೆ ಆ ಹುಡುಗಿ, ಸಣ್ಣ ಹುಡುಗಿ ಏನಿದ್ದಾಳೆ ಅದು ಅವ್ರ ಮನೆದೇ ಹುಡುಗಿ. ಬಟ್ ಆ ಹುಡುಗಿ ತೀರು ಹೋಗಿ ಬರೋಬ್ಬರಿ 11 ವರ್ಷ ಆಯ್ತಂತ ಅವನಿಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ಆ ಒಂದು ವಿಷಯ ಕೇಳಿ ಅವನು ಹೌಹಾರಿ ಹೋಗ್ತಾನೆ. ಯಾವುದೋ ಒಂದು ಮಾಡಲಿಕ್ಕೆ ಹೋಗಿ ಏನೋ ಆಯ್ತಲ್ಲ ಅಂತ ಅವನು ಇವರೇ ಕೂಡ ಶಾಕಲ್ಲಿದ್ದಾನೆ. ಆ್ಯಂಡ್ ಎನಿವೇ, ನಾನು ನಿಮಗೆ ಆವಾಗಲೇ ಹೇಳಿದ್ದೆ ಫ್ರೆಂಡ್ಸ್ಗಳು ಅವನಲ್ಲಿಗೆ ಹೋಗೋದನ್ನು ತಡೆಯಲಿಲ್ಲ ಅಂತ. ಅದು ಯಾಕಂದರೆ ಆ್ಯಕ್ಚುಲಿ ಫ್ರೆಂಡ್ಸ್ಗಳು ಹೇಳಿದ್ರಲ್ಲ, ರಾಣಿ ಅವಳ ಬಟ್ಟೆ ಒಡವೆ ಎಲ್ಲ ಹುಗ್ದಾಕಿ ರಿಚುವಲ್ ಮಾಡಿದ್ದು, ಅದೆಲ್ಲ ಆ್ಯಕ್ಚುಲಿ ಫ್ರೆಂಡ್ಸ್ಗಳು ಕಟ್ಟಿದಂಥ ಒಂದು ಸುಳ್ಳು ಕತೆ. ಸುಕುಮಾರ್ನ ಒಂದು ಫ್ರ್ಯಾಂಕ್ ಮಾಡಲಿಕ್ಕೋಸ್ಕರ ಅವರು ಆ ಒಂದು ಕತೆ ಕಟ್ಟಿ ಅವನ್ನ ಅಲ್ಲಿ ಕಳಿಸಿದ್ರು. ಬಟ್ ಏನೇ ಆಗಲಿ, ಆ ಒಂದು ಪ್ಲೇಸಲ್ಲಿ ರಾಣಿಯ ಯಾವುದೇ ಆತ್ಮ ಎಲ್ಲಿದ್ರೂ ಕೂಡ ಆತ್ಮಗಳು ಇರೋದಂತೂ ನಿಜ. ತುಂಬ ಜನಕ್ಕೆ ಆ ಒಂದು ಪ್ಲೇಸಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.